Chaitra, you're so excited, so happy to see Sudeep sir. ರೀ ಅವ್ರು ಯಾವಾಗಲೂ ಎಕ್ಸೈಟ್ ಆಗಿರ್ತಾರೆ, ಯಾರು ನೋಡಿದ್ರು ಎಕ್ಸೈಟ್ ಆಗಿರ್ತಾರೆ. ನಂತರ ಸ್ಪೆಷಲ್ ಅವ್ರು ಇರೋದೇ ನೇಚರ್, ಯಾವಾಗ ನೋಡಿ ಎಕ್ಸೈಟ್ ಆಗಿರ್ತಾರೆ. ಇದೇ ಟ್ರೈಲರ್ ನೋಡಿ ಅವ್ರು ನೋಡ್ಬೇಕು ಅದು ಎಕ್ಸೈಟ್ಮೆಂಟ್, ಅಲ್ಲಿ ಯಾವ ಹುಡುಗಿ ನಿಂತಿರ್ತಾರೆ ಅವಾಗಲೂ ಅದು ಎಕ್ಸೈಟ್ಮೆಂಟ್. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ದಟ್ ಎಕ್ಸೈಟ್ಮೆಂಟ್. That's what I'm saying. That's a good thing. So don't think she's excited to see. She's generally excited in life. She's generally excited in life. For nothing she's excited. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಈ ಇವೆಂಟ್ಗೆ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಎಲ್ಲ ನಾವು ಕೆಲಸ ಮಾಡುವಾಗ ನೋಡಿದ್ದವ್ರು ಎಲ್ಲರೂ ಮುಖಗಳು ಕಾಣಿಸ್ತಾ ಇದೆ. ಸೊ ಐಮ್ ವೆರಿ ಹ್ಯಾಪಿ. ಆ್ಯಂಡ್ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್. ನಾವು ಈ ವಾಯ್ಸ್ ಬೇಕಿತ್ತು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ವಿ ಫಸ್ಟು. ಅದಾದಮೇಲೆ ವಿ ವರ್ ಟ್ರೈಯಿಂಗ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ನ ರೀಚ್ ಮಾಡೋಕ್ಕೆ. ಕೊನೆಗೆ ಹೆಂಗೋ ಸಿಕ್ಕಿದ್ರು. ಅದಾದಮೇಲೆ ಒಪ್ಕೊಳ್ಳಲ್ಲೇನೋ ಅಂತ ಸುಮ್ಮನೆ ಸರ್ ಇದಕ್ಕೆ ವಾಯ್ಸ್ ನಿಂದಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಡೈರೆಕ್ಟರ್ ಸುಮ್ಮನೆ ಅದು ಟ್ರಯಲಿಗೆ ಬೇಸ್ ವಾಯ್ಸ್ ಹಾಕಿ ಮಾಡಿದ್ದಾರೆ. ನಿಮ್ಮ ವಾಯ್ಸೇ ಅಲ್ಲಿ ಬೇಕಂತ, ಬಟ್ ಅದು ನಿಮ್ಮ ವಾಯ್ಸ್ ಕೂತ್ರೆ ಚೆನ್ನಾಗಿ ಕಾಣಿಸೋದು ಅಂತ ಹೇಳಿದಾಗ ಹಿ ಸೆಡ್ ಎಸ್. ಇಷ್ಟು ಈಸಿಯಾಗಿ ಏನಾದರೂ ಲೈಫಲ್ಲಿ ಸಿಕ್ಬಿಟ್ರೆ ಅದ್ರ ಬೆಲೆ ಇದೆಯಾ ಇಲ್ವಾ ಅಂತ ನಾನು ಇದು ಕನ್ಸ, ಇದು ನಿಜವಾಗ್ಲೂ ಅವರು ಸುಮ್ಮನೆ ಹೇಳಿದಾರೆ ಆಮೇಲೆ ಮರ್ತು ಬಿಡ್ತಾರೆ ಅಂತ. ಆ್ಯಂಡ್ ಹಿ ಆಸ್ಟ್ ವೆನ್ ಡು ಯು ವಾಂಟ್ ಟು ರೆಕಾರ್ಡ್. ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ನಾನು ಸರ್ ವಿಲ್ ನಾಟ್ ಬಿ ಟೂ ಮಚ್ ಇಫ್ ವಿ ಆರ್ ಟ್ರೇಲರ್ ಲಾಂಚ್ ನೀವೇ ಮಾಡಿಕೊಟ್ರೆ ಅಂತ ಅದನ್ನು ಕ್ಯಾಶುವಲ್ ಆಗಿ ಕೇಳಿದ. ಸುಮ್ಮನೆ ಇಲ್ಲ, ಮ್ಯಾಕ್ಸಿಮಮ್ ಏನು ಹೇಳ್ತಾರೆ ಇಲ್ಲ ಬಿಸಿ ಅಂತ. ಈ ಸರ್ ವೆನ್ ಇಸ್ ಇಟ್ ಓಕೆ ವೆಲ್ಕಮ್. ಅವಾಗಲೂ ನಾನು ಲೈಕ್ ದಿಸ್ ಸುಮ್ಮನೆ ಇದು ಏನೋ ಸ್ಪೂಫ್ ತರ ಏನೋ ಒಂದು prank is doing. This is how I thought it is, because I've only watched your films and been a fan of what a performer you are. You are a star, but you never made us feel that. ನನಗಂತೂ ಒಂದು ಕ್ಷಣನೂ ಹಂಗೆ ನಿಮ್ಮ ಫೀಲೇ ಮಾಡಿಸ್ಲಿಲ್ಲ. ಮೇ ಬಿ ದಟ್ ಇಸ್ ವೈ ಐ ಆಮ್ ಟೇಕಿಂಗ್ ಸೋ ಮಚ್ ಲೀನಿಯನ್ಸ್ ಟು ಟಾಕ್ ಟು ಯು ಲೈಕ್ ದಟ್. ಅದು ನನಗೆ ಆ ಗ್ರಾಟಿಟ್ಯೂಡ್ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಿಲ್ಲ ಸರ್. ಐ ಕ್ಯಾನ್ ಓನ್ಲಿ ಬಿ ಯುವರ್ ಆರ್ಡೆಂಟ್ ಫ್ಯಾನ್ ಥ್ರೂ ಔಟ್ ಮೈ ಲೈಫ್ ಆ್ಯಂಡ್ ಜಸ್ಟ್ ಅಪ್ರಿಷಿಯೇಟ್ ಆ್ಯಂಡ್ ವಾಚ್ ಆಲ್ ಆಫ್ ಯುವರ್ ಫಿಲ್ಮ್ಸ್ ಟಿಲ್ ದಿ ಎಂಡ್ ಆಫ್ ಟೈಮ್. ದಟ್ಸ್ ಆಲ್ ಐ ಕ್ಯಾನ್ ಡೂ ಆಸ್ ಯುವರ್ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾಗೆ ತುಂಬ ಇಂಪಾರ್ಟೆಂಟ್ ಇತ್ತು, ಅದು ನೀವು ಕೊಟ್ಟಿದ್ದೀರಾ. ಆ್ಯಂಡ್ ಐ ಥಿಂಕ್ ವಿತ್ ದಿಸ್ ವಿಲ್ ಮೂವ್ ಅ ಲಿಟಲ್ ಮೋರ್ ಅಹೆಡ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ yeah, just excited and nervous. ಅಷ್ಟೇ. ಥ್ಯಾಂಕ್ ಯು ಸರ್. I love you so much, sir. Thank you so much. ಎಲ್ಲರಿಗೂ ನಮಸ್ತೆ. ಬಂದರೆ ಮೀಡಿಯಾ ಆ್ಯಂಡ್ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಮಾಡಿದ್ದಕ್ಕೆ. ಸ್ಪೆಷಲ್ ಥ್ಯಾಂಕ್ಸ್ ಸುದೀಪ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಾವು ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ಕೊಂಡು ಕೂತ್ಕೊಂಡಿದ್ದೆ ಅಲ್ಲಿ ಸ್ಟೇಜಿಗೆ ಕರೆದಾಗ ಮಾತಾಡೋಣ ಅನ್ಕೊಂಡು. ಇವರೆಲ್ಲ ಹೇಳ್ಬಿಟ್ರು ಅದನ್ನು. ಅಂದರೆ ಸುದೀಪ್ ಸರ್ ಮೀಟಾದಾಗ ಏನೇನಾಗಿತ್ತು, ಏನು ಖುಷಿ ಆಗಿತ್ತು ಅಂತ ಹೇಳ್ಕೊಳ್ಳೋಣ ಅನ್ಕೊಂಡೆ. ಫಸ್ಟ್ ಟೈಮ್ ಇನ್ನೂ ಎಕ್ಸ್ಪ್ರೆಸ್ ಮಾಡೋಣ ಅನ್ಕೊಂಡೆ. ಅವೆಲ್ಲವನ್ನೂ ಇವರು ಇಸ್ಕೊಂಡ್ರು. ಬಟ್ ಸ್ಟಿಲ್ ನಾವು ಮೀಟ್ ಅದೇ ಚೈತ್ರ ಹೇಳ್ದಂಗೆ ತುಂಬ ಸೋರ್ಸ್ಗಳಿಂದ ನಾವು ಸುದೀಪ್ ಸರ್ನ ಮೀಟೋಕ್ಕೆ ಟ್ರೈ ಮಾಡಿದ್ವಿ. ಧ್ವನಿ ಬೇಕು, ಆಮೇಲೆ ಲಾಂಚ್ ಕರಿಬೇಕು ಅಂತ. ಅದು ಲಾಸ್ಟಿಗೆ ಇವ್ರ ಕಡೆಯಿಂದ ಆಯಿತು. ಹೋದ್ವಿ, ಎಲ್ಲ ಮಾತಾಡ್ತೀವಿ. ಇವ್ರು ಹೇಳ್ದಂಗೆ ಸರ್ ನಿಮ್ಗೆ ಧ್ವನಿ ಬೇಕಿತ್ತು ಅಂತ, ಯಾವ ಬೇಕು ಅಂತ ಕೇಳಿದ್ರು. ನಾವೆಲ್ಲ ಒಂದ್ಸರಿ ನಾನು ಇವ್ರ ಮುಖ ನೋಡ್ತಾ ಇದ್ದೀನಿ, ವಿಶಾಲ್ ಸರ್ ಮುಖ ನೋಡ್ತಾ ಇದ್ದೀವಿ, ಇಷ್ಟು ಬೇಕಾಗಿ ಬರ್ತಾ ಇದ್ವು ಅಂತ. ನಾವು ಸುದೀಪ್ ಸರ್ ನೋಡಿದಾಗ ಅಂದರೆ ಅವರೊಂದು ಗತ್ತು ಎಲ್ಲ ಇರುತ್ತೆ. ನಮ್ಗೆ ಫ್ಯಾನ್ ಆಗಿ ನಮ್ಗೆ ನೋಡ್ದಂಗೆ ಕಾಣಿಸ್ತಾ ಇರುತ್ತೆ. ಇಷ್ಟು ಸ್ವೀಟ್ ಆಗಿರೋ ಅಂತ ಅನ್ಸ್ಬಿಡ್ತು ನನಗೆ. ಅದ್ರ ನೆಕ್ಸ್ಟ್ ಇವಾಗ ಲಾಂಚ್ ಕರಿಬೇಕು. ಕರೆದ್ರೆ ಇವಾಗಿನೂ ಕೇಳಿದ್ದೀವಿ, ಒಂದು ಧ್ವನಿ ಕೂಡ ಓಕೆ ಅಂತ ಹೇಳಿದ್ದಾರೆ. ಸಡನ್ ಆಗಿ ಲಾಂಚ್ ಕರೀತಾರೆ, ಏನು ಅನ್ಕೊಂತಾರೆ ಅನ್ಕೊಂಡು ಆಗಿದ್ದಾಗಿ ಬಂದರೆ ಖುಷಿಯಲ್ಲಿ ಅನ್ಕೊಂಡು ಕೇಳಿದ್ವಿ, ಯಾವಾಗಿದೆ ಅಂತ ಕೇಳಿದ್ರು. ಮತ್ತೆ ನಮಗೆಲ್ಲ ಶಾಕು, ಮುಖ ನೋಡ್ಕೊಂಡು ಏನಿದು ಇಷ್ಟು ಈಸಿ ಆಗ್ತಾ ಇದೆಯಲ್ಲ ಅಂತ. ಆವಾಗ ಅನಿಸ್ತಾ ಈಸ್ ವೆರಿ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಲ್ಪ ವಾಯ್ಸ್ ರೆಕಾರ್ಡ್ ಮಾಡಕ್ಕೆ ಸರ್ ಹೇಳಿ 6 o'clock ಬನ್ನಿ ಅಂತ 3 ಗಂಟೆಗೆ ಹೋಗ್ತಿದ್ದಾರೆ ಅವ್ರ ಮನೆ ಹತ್ರ ಡೋರ್ ಈಚೆಗಡೆ. ಅಲ್ಲ ಅಂದರೆ ಅದಿರುತ್ತೆ. ನಾನು ರಿವರ್ಸಲ್ ಓಡ್ತಾ ಇರುತ್ತೆ ಪಾಪ. ನನ್ನ ಲೈಫಲ್ಲಿ ನಾನು ಫಸ್ಟ್ ಒಬ್ಬ ಸ್ಟಾರ್ನ ಅಥವಾ ಒಬ್ಬ ಕಲಾವಿದರನ್ನ ದೊಡ್ಡವಾಗಿ ನೋಡಿದಂತಾರೆ ಸುದೀಪ್ ಸರ್ನೇ ಅದು. ಸೊ ಅದು ಅವ್ರ ಮುಖ ಹಾಗೆ ಇತ್ತು ನನಗೆ ಅದು. ಸೊ ಅವ್ರು ಕರೆದಾಗ ಎಲ್ಲಿ ಯಾವ 5 ಗಂಟೆ ಅದು ಬೆಳಗ್ಗೆ 5 ಗಂಟೆ ಬೇಕಾದ್ರೆ ಕೂರ್ಬೋದು ನಾವು. ಆ ಥರ ಫೀಲಿಂಗಲ್ಲಿದ್ದೆ. ಹೋಗಿ ಕೂತ್ಕೊಂಡಿದ್ದೆ. ಸುದೀಪ್ ಸರ್ ಬಂದರು, ಎಷ್ಟೊತ್ತಿಗೆ ಬಂದ್ರಿ ಅಂತ. ನಾನು ಆಗಲೇ ಬಂದೆ. ಯಾಕೆ ಬರೋಕೆ ಹೋದ್ರಿ ಬೇಗ, ನಾನು ಕೇಳ್ಬಿಡ್ತಾನೆ ಅಂತಂದ್ರು. ಅಂದರೆ ಅಷ್ಟು ದೊಡ್ಡ ಸ್ಟಾರು ನನಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಅಂದರೆ ಈಸ್ ವೆರಿ ಸ್ವೀಟ್. ನಾವು ಒಂದು ಇಮ್ಯಾಜಿನ್ ಮಾಡಿರ್ತೀವಿ ಸರ್ ಹಿಂಗೆ ಇರ್ತಾರೆ ಅಂತ. ಬಟ್ ಅವ್ರು ಹಂಗಿದ್ದಾರೆ. ಬಟ್ ಆ್ಯಸ್ ಅ ಪರ್ಸನ್ ತುಂಬ ಸ್ವೀಟ್ ಇದ್ದಾರೆ ಅವರು. ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದಾಗಿರ್ಬೋದು, ಅದೆಲ್ಲ ಗೊತ್ತಾಯಿತು. ಆ್ಯಂಡ್ ಡಬ್ ಮಾಡಬೇಕಾದ್ರೆ ನಾನಿದ್ದೆ. ನನಗೆ ಹೇಳೋದಕ್ಕೆ ಭಯ ಬರ್ತಿಲ್ಲ ಅಲ್ಲಿ. ಸರ್ ಇದು ಹಿಂಗೆ ಬೇಕು ಅಂತ ಹೇಳೋದಕ್ಕೆ ನನಗೆ ಧ್ವನಿನೇ ಬರ್ತಿಲ್ಲ. ಅದು ಎಸ್ ಋತ್ವಿಕ್ ಅಂತ ನಾನು ಪೂರ್ತಿ ಗಂಟೆ ಒಣಗ್ತಾ ಇದ್ದಲ್ಲಿ ಹೆಂಗೆ ಹೇಳಿ ಅದನ್ನು. ಸರ್ ಅದೇ ಹಿಂಗಲ್ಲ ಸರ್, ಹಿಂಗೆ ಹೆಂಗೆ ಹೇಳಿದ ಅಂತ.
ಆಮೇಲೆ ಸರ್ ಅದು ಮಂಗಳೂರು ಸ್ಲೈಡ್ ಹಿಂಗೆ ಬೇಕಿತ್ತು ಅಂತಂದ್ರೆ ಓಕೆ ಆ ವಾಯ್ಸ್ ವೈಬ್ರೇಷನ್ ಇರುತ್ತಲ್ಲ ಅಲ್ಲೇ ನೀವು ಹಿಂಗೆ ಆಗ್ಬಿಡ್ತೀರ ಅಲ್ಲಿ ಏನು ಹೇಳೋಕ್ಕೆ ಬರಲ್ಲ. ಬಟ್ ಸಂಭವ ನನಗೆ ಒಂದಿಷ್ಟು ಸರ್ಕಸ್ ಮಾಡಿಕೊಂಡು ಒಳಗೊಳಗೆ ನನ್ನ ಧೈರ್ಯ ತೊಗೊಂಡು ಸರ್ ಹತ್ರ ಮಾತಾಡಿ ಸರಿ ಹಿಂಗೆ ಹಿಂಗೆ ಅಂತ ಹೇಳ್ಕೊಂಡು ಈ ವಾಸ್ ವೆರಿ ಸ್ವೀಟ್. ಅವಾಗಲೂ ಅಷ್ಟೇ ಇದು ಓಕೆನಾ ಅಂತ ಕೇಳ್ಬಿಟ್ಟು ಮಾಡಿಕೊಟ್ರು. ಒಂದಿಷ್ಟು ಹೊತ್ತು ಅವ್ರ ಜೊತೆಗೆ ಊಟ ಮಾಡಿದ್ವಿ. ಈಸ್ ಆಲ್ ಅಬೌಟ್ ಸಿನಿಮಾ. ನಾವು ಅನ್ಕೋತೀವಿ ಹೊಸಬರಿಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ, ಎಸ್ ಕೊಡ್ತಾರೆ, ಬಟ್ ಅವರಿಗೆ ಸಿನಿಮಾ ಮುಖ್ಯ. ಸಿನಿಮಾ ಅಂತ ಬಂದಾಗ ಅವ್ರು ಪ್ರೋತ್ಸಾಹ ಕೊಡ್ತಾರೆ. ಸೊ ನಾನಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಸಿನಿಮಾ ಅಂದಾಗ ಅವ್ರ ಪ್ರೋತ್ಸಾಹ ಇರುತ್ತೆ. ಸರ್ ನಮ್ಮ ಸಿನಿಮಾಗೆ ನಿಮ್ಮ ದುಡ್ಡಿ ನೀವು ಇಲ್ಲಿರೋದು ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ಅವರ ಸಿನಿಮಾದ ಹಾಡುಗಳಿಗೆ ನಾನು ಊರಲ್ಲಿ ಗಣೇಶೋತ್ಸವ ಮತ್ತು ಈ ಶಾಲಾ ವಾರ್ಷಿಕೋತ್ಸವ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ. ಸೊ ಯಾವ ಸಿನಿಮಾನು ಮಿಸ್ ಮಾಡಿಲ್ಲ ಅಥವಾ ಯಾವ ವೀಕೆಂಡು ಮಿಸ್ ಮಾಡಿಲ್ಲ. ಸೊ ಅವ್ರು ಬರ್ತಾರೆ, ಅವರು ಅಲ್ಲಿರೋ 15 ಜನ ಕಂಟೆಸ್ಟೆಂಟ್ಸ್ಗೆ ಹೇಳೋ ಮಾತುಗಳಲ್ಲ ಇಲ್ಲಿ ಅದನ್ನ ನೋಡುವಂಥ ಕೊಟ್ಟೆ ಅಂತ ಕನ್ನಡಿಗರಿಗೆ ಅದನ್ನ ಕರೆಕ್ಟಾಗಿ ಕನೆಕ್ಟ್ ಆದರೆ ತುಂಬ ಜನಕ್ಕೆ ತುಂಬ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಅಷ್ಟು ಜನರಲ್ಲಿ ನಾನು ಕೂಡ ಒಬ್ಬ ಸರ್. ಸೊ ನಾನು ಆಗಲೇ ಚೈತ್ರ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅಂದರೆ ಕೂತ್ಕೊಂಡು ಇದೆಲ್ಲ ಕನಸ ಅಂತ ನನಗೆ ಅಂದರೆ ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ಡೈರೆಕ್ಟ್ ಆಗಬೇಕು ಅಂದ್ಕೊಂಡೆ. ಓಕೆ, ಒಂದು 7-8 ವರ್ಷದಿಂದ ಒಂದು ಜರ್ನಿ ಇತ್ತು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಸಡನ್ನಾಗಿ ಒಂದು ಸಿನಿಮಾ ಇವ್ರ ಹತ್ರ ಬಂದು ಕತೆ ಹೇಳ್ತೀನಿ, ಪಿಚ್ ಮಾಡ್ತೀನಿ. ಅದು ಪ್ರೊಡ್ಯೂಸರ್ ಸಿಗ್ತಾರೆ, ಪ್ರೊಡ್ಯೂಸರ್ಗೆ ಇಷ್ಟ ಆಗುತ್ತೆ, ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ನಾವು ಅಂದ್ಕೊಂಡಿರುವಂಥ ಎಲ್ಲ ಟೆಕ್ನಿಷಿಯನ್ಸ್ಗಳು ನಮ್ಮ ಜೊತೆ ಕೊಲಾಬರೇಟ್ ಆಗ್ತಾರೆ. ಸೊ ಅದೆಲ್ಲ ಆಗಿ ಇವತ್ತು ಸಿನಿಮಾ ಶೂಟಿಂಗ್ ಮುಗಿಸಿ ಸಿನಿಮಾ ರಿಲೀಸಿಂಗ್ ರೆಡಿ ಇದೆ. ಸುದೀಪ್ ಸರ್ ಬಂದು ನನ್ನ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನನಗೆ ನಿಜವಾಗ್ಲೂ ಈಗಲೂ ಸ್ವಲ್ಪ ಅಂದರೆ ಏನೋ ನಡೀತಾ ಇದೆ ಲೈಫಲ್ಲಿ, ಯಾರೋ ದೇವರು ಜೋರಾಗಿ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ದೊಡ್ಡ ಅಭಿಮಾನಿ. ನಾನೊಬ್ಬನೇ ಅಂತಲ್ಲ, ನಾನಾಗಲೇ ಕಾಲ್ ಮಾಡಿದ್ದೆ ನಮ್ಮ DOP ಸರ್ಗೆ. ಅವ್ರು ಹೇಳಿದ್ರು, ನೀವು ನನ್ನ ಬಗ್ಗೆ ಏನು ಮಾತಾಡಲಿಲ್ಲ ಅಂದ್ರು ಓಕೆ, ನನ್ನ ಕೆಲಸ ಹೋಗಲಿಲ್ಲ ಅಂದ್ರು ಓಕೆ, ಸುದೀಪ್ ಸರ್ ಹತ್ರ ನಾನು ಅವ್ರ ಫ್ಯಾನ್ ಅಂತ ಒಂದು ಹೇಳಿ ಅಂತ ಹೇಳಿದ್ರು. ಸೊ ನಾವೆಲ್ಲರೂ ನಮ್ಮ ಇಡೀ ತಂಡ ಸುದೀಪ್ ಸರ್ ಶಿವಸೇನಾ ಅಂತ ಸರ್ ಈ ಚಿತ್ರದ DOP. ಅವ್ರ ಹೆಸರು ಪಾಪ ಹೇಳಿ, ಅವ್ರು ಅದಕ್ಕೆ ಬೇಜಾರು ಮಾಡ್ಕೊತಾರೆ. ಶಿವ ಸರ್. ಸೊ ತುಂಬ ದೊಡ್ಡ ಜರ್ನಿ ನೀವು ಹೇಳಿದಾಗೆ. ಅಂದರೆ ಒಂದು ಈ ಹೋಟೆಲಲ್ಲಿ ಕ್ಲೀನರಿಂದ ಕೆಲಸ ಶುರು ಮಾಡಿದ್ದು. ಸೊ ಕ್ಲೀನರಿಂದ ಶುರು ಮಾಡಿದವನು ಅಲ್ಲಿ ಬೇರೆ ಒಂದು ಯಾವುದೋ ಒಂದು ಚಿಕ್ಕ ಕಂಪ್ನಿಯಲ್ಲಿ ಸೂಪರ್ವೈಸರ್ ಆಗಿ ಮಾಡುವಷ್ಟು ಇದಾಯಿತು. ಇವತ್ತು ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಶುರು ಮಾಡಿದೆ. ಇವತ್ತು ಡೈರೆಕ್ಟರ್ ಆಗಿ ಪ್ರಮೋಷನ್ ಸಿಕ್ಕಿದೆ. ಸೊ ಗೊತ್ತಿಲ್ಲ, ದೇವರ ಆಶೀರ್ವಾದ, ನನ್ನ ಹೆತ್ತವರ ಆಶೀರ್ವಾದ, ಸರ್ ಅಂತ ದೊಡ್ಡವರ ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು.